ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಎ ಕೆ ವಿಡಿಯೋಸ್. ತಮಗೆಲ್ಲ ಎ ಕೆ ವಿಡಿಯೋಸ್ಗೆ ಸ್ವಾಗತ. ಇವತ್ತು ನಾವು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನೊಂದು ಹೆಸರು ಕರ್ನಾಟಕದ ಕೊನೆಯ ಗಡಿ ಜಿಲ್ಲೆ ಹಾಗೂ ಕುಂದಾನಗರಿ ಅಂತಲೇ ಹೆಸರುವಾಸಿಯಾಗಿರುವ ಬೆಳಗಾವಿ ಬಗ್ಗೆ. ಈಗ ನೀವು ನೋಡ್ತಾ ಇರೋದು ಮೇನ್ ರೋಡಿಂದ, ಅಂದರೆ ಮ್ಯಾನ್ಯಲ್ ಆಗಿ ಮನುಷ್ಯರು ನಡೆದಾಗಿ ಒಳಗಡೆ ಬಸ್ ಸ್ಟ್ಯಾಂಡಿಗೆ ಎಂಟ್ರ್ ಆಗುವ ಪ್ರದೇಶ. ಅದ್ರ ಪಕ್ಕದಲ್ಲೇ ಪ್ರೀಪೇಯ್ಡ್ ಆಟೋ ಸ್ಟ್ಯಾಂಡ್ ಇದೆ. ಸೊ ಇದು ನಾರ್ಮಲಾಗಿ ಎಂಟ್ರ್ ಆಗುವ ಪ್ರದೇಶ. ಈಗ ನೀವು ನೋಡ್ತಾ ಇರೋದು ನಗರ ಬಸ್ ಸಾರಿಗೆ ನಿಲ್ದಾಣ, ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್. ಈಗ ನೀವು ನೋಡ್ತಾ ಇರೋದು ಬೆಳಗಾಂ ಬಸ್ ಸ್ಟ್ಯಾಂಡಿನ ಎಂಟ್ರೆನ್ಸ್, ಬಸ್ ನಿಲ್ದಾಣದ ಎಂಟ್ರೆನ್ಸ್. ಸೊ ಹೀಗೆ ಹೋಗ್ಬಿಟ್ಟು ಇದು ಮೇನ್ ಎಂಟ್ರೆನ್ಸ್. ಸೊ ಇಲ್ಲಿಂದ ಹೋಗ್ಬಿಟ್ಟು ಲೆಫ್ಟಿಗೆ ಹೋಗ್ಬಿಟ್ರೆ ನೀವು ಎಂಟ್ರೆನ್ಸಲ್ಲಿ ಯಾವಿಗೂ ಕೇಂದ್ರ ಬಸ್ ನಿಲ್ದಾಣ ಬೆಳಗಾವಿ, ಸೆಂಟ್ರಲ್ ಬಸ್ ಸ್ಟೇಷನ್ ಬೆಳಗಾವಿ, ಕರ್ನಾಟಕ. ಸೊ ನೋಡಿ ಎಷ್ಟು ಚಂದವಾಗಿದೆಯಲ್ಲ, ಎಷ್ಟು ಅಂದವಾಗಿದೆಯಲ್ಲ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರಲ್ವ. ಎಕ್ಸ್ಟೀರಿಯರ್ ತುಂಬ ಚೆನ್ನಾಗಿದೆ, ಹಾಗೆಯೇ ಇಂಟೀರಿಯರ್ ಕೂಡ ಸಖತ್ತಾಗಿದೆ. ಎಂಟ್ರೆನ್ಸಲ್ಲಿ ನೀವು ನೋಡಬೇಕು. ಬೆಳಗಾವಿಗೆ ಯಾವತ್ತೂ ಹೋಗಿಲ್ಲ ಅಂತಂದರೆ ವಿಸಿಟ್ ಕೊಡಿ. ಬರೀ ಬಸ್ ಸ್ಟ್ಯಾಂಡ್ ನೋಡಬೇಕು ಅಂತಲ್ಲ, ಇಟ್ಸ್ ಅನ್ ಅಮೇಝಿಂಗ್ ಪ್ಲೇಸ್. ಯು ವಿಲ್ ನೆವರ್ ಫರ್ಗೆಟ್ ಅಬೌಟ್ ದಿಸ್ ಟ್ರಾವೆಲ್ ದೆನ್. ಎಂಟ್ರ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಿಮಗೆ ಪೊಲೀಸ್ ಚೌಕಿನೂ ಸಿಗುತ್ತೆ, ಹಾಗೆಯೇ ವಾಶ್ರೂಮ್ ಇದೆ. ಲೇಡೀಸ್ ಆ್ಯಂಡ್ ಜೆಂಟ್ಸ್ಗೆ ಸಪ್ರೇಟ್ ವಾಶ್ರೂಮ್ ಇದೆ. ಆ್ಯಂಡ್ ಇಷ್ಟು ವಿಸ್ತಾರವಾದ ಪ್ರದೇಶ ಇದೆ. ಎಂಟ್ರೆನ್ಸಲ್ಲಿ ಜಸ್ಟ್ ನಾವು ರಿಲ್ಯಾಕ್ಸ್ ಆಗೋದಕ್ಕೆ, ವೇಟ್ ಮಾಡೋದಕ್ಕೆ. ಒಂದು ವೇಳೆ ಬಸ್ 2-3 ತಾಸಿದೆ ಅಂತಂದರೆ ಇಲ್ಲಿ ಕೂಡ ನಾವು ರೆಸ್ಟ್ ತೊಗೋಬೋದು, ಕುತ್ಕೋಬೋದು. ಆಸನಗಳು ತುಂಬ ಇದ್ದಾವೆ. ಆ್ಯಂಡ್ ಬೇಕ್ರಿ ಇದೆ ಆ್ಯಂಡ್ ವಾಟ್ ನಾಟ್. ಓಕೆ, ಸೊ ವಿ ಕ್ಯಾನ್ ಎಂಜಾಯ್ ಹಿಯರ್, ವಿ ಕ್ಯಾನ್ ಸಿಟ್ ಹಿಯರ್. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ವಿಸ್ತೀರ್ಣವಾಗಿದೆ. ಆ್ಯಂಡ್ ಇಂಟೀರಿಯರ್ ನೋಡಿ ಎಷ್ಟು ನೀಟಾಗಿದೆ. ಆ್ಯಂಡ್ ಇಲ್ಲಿ ಎಲ್ಲ ಬಸ್ಗಳ ಪ್ರದೇಶಗಳ ವಿವರಗಳು ಇಲ್ಲಿ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಬಸ್ ನಿಲ್ಲಿಸುತ್ತೆ ಅಂತೇಳ್ಬಿಟ್ಟು ಎಂಟ್ರೆನ್ಸಲ್ಲೇ ನಿಮಗೆ ಸಿಗ್ಬಿಡುತ್ತೆ. ಅಂದರೆ ಪ್ಲ್ಯಾಟ್ಫಾರ್ಮ್ 1 to 10 ಇಲ್ಲಿದೆ. ಸೊ ನಾವೀಗ ಪ್ಲ್ಯಾಟ್ಫಾರ್ಮ್ 1ರಿಂದ ಎಂಟ್ರ್ ಆಗೋಣ. ಸೊ ಪ್ಲ್ಯಾಟ್ಫಾರ್ಮ್ 1ರಿಂದ ಏನೇನು ಬಸ್ ನಿಲ್ಲಿಸುತ್ತೆ, ಯಾವ್ಯಾವ ಬಸ್ ನಿಲ್ಲಿಸುತ್ತೆ ಅಂತ ನೋಡ್ತಾ ಹೋಗೋಣ. ಇದು ಎಂಟ್ರೆನ್ಸ್ ಇಂಟು ದ ಬಸ್ ಸ್ಟ್ಯಾಂಡ್. ಮೇನ್ ಬಸ್ ಸ್ಟ್ಯಾಂಡಿಗೆ ಎಂಟ್ರ್ ಆಗಿದ್ದೀವಿ, ಓಕೆ. ಬಟ್ ಇದು ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ ಹಾವೇರಿ ಇದೆಲ್ಲ ಹೋಗ್ತೀವಿ. ಆ್ಯಂಡ್ ನೋಡ್ತಾ ಇರಿ, ಬಳ್ಳಾರಿ ಪ್ಲ್ಯಾಟ್ಫಾರ್ಮ್ 2ಅಲ್ಲಿ ಬಳ್ಳಾರಿ ಬಸ್ ನಿಲ್ಲುತ್ತೆ. ಪ್ಲ್ಯಾಟ್ಫಾರ್ಮ್ 3ಅಲ್ಲಿ ಕುಂದಾಪುರ ಮಂಗಳೂರು ಸೈಡ್ ಹೋಗೋ ಬಸ್ಗಳೆಲ್ಲ 3. ಪ್ಲ್ಯಾಟ್ಫಾರ್ಮ್ 4 ನಾನ್ ಸ್ಟಾಪ್ ಬಸ್ಗಳೆಲ್ಲ ಧಾರವಾಡ ನಾನ್ ಸ್ಟಾಪ್ ಬಸ್ ಪ್ಲ್ಯಾಟ್ಫಾರ್ಮ್ 4 ಆ್ಯಂಡ್ 5ಅಲ್ಲಿ ಇರುತ್ತೆ. ಹುಬ್ಳಿ ನಾನ್ ಸ್ಟಾಪ್ ಬಸ್ಗಳು ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲಿ ನಿಲ್ತವೆ. ಹಿಯರ್ ಇಸ್ ಪ್ಲ್ಯಾಟ್ಫಾರ್ಮ್ 7, ಕೊಲ್ಲಾಪುರ, ರತ್ನಗಿರಿ, ಮಹಾರಾಷ್ಟ್ರ ಸೈಡ್ ಹೋಗೋದೆಲ್ಲ ಪ್ಲ್ಯಾಟ್ಫಾರ್ಮ್ ನಂಬರ್ 7ಅಲ್ಲಿ ನಿಲ್ಲಿಸುತ್ತೆ. ಆ್ಯಂಡ್ ಅದು ನೋಡ್ತಾ ಇರೋದು ಬಸ್ ಎಂಟ್ರೀಸ್. ಯಾವುದೇ ಬಸ್ಸು ಬೇರೆ ಪ್ರದೇಶದಿಂದ ಬರುತ್ತಲ್ವ, ಇಲ್ಲಿಂದನೇ ಎಂಟರ್ ಆಗೋದು ಬಸ್. ಸೊ ಅದ್ರ ಪಕ್ಕದಲ್ಲಿ ನೀವು ನೋಡ್ತಾ ಇರೋದು ಬಸ್ ಡಿಪೋ ನಂಬರ್ 1. ನೋಡಿ, ಜನಗಳೆಲ್ಲ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಬೆಳಗ್ಗೆ 5:30 ಆಗಿದೆ. ಸೊ ನೋಡಿ, 5:30ಇಂದಾನೇ 24 ಅವರ್ಸ್ ಸರ್ವಿಸ್ ಇರುತ್ತೆ. ಪ್ರತಿ ಬಸ್ಗಳು 24 ಅವರ್ಸ್ ಸಂಚಾರ ಇಲ್ಲಿ ಮಾಡ್ತಾನೆ ಇರುತ್ತೆ. ಯಾಕೆಂದರೆ NH4 ಆಗಿರೋದ್ರಿಂದ. ಸೊ ಬಾಂಬೆ ಪೂನಾ ಹೈವೇ, ಬ್ಯಾಂಗ್ಳೂರು ಪೂನಾ ಅಥವಾ ಬ್ಯಾಂಗ್ಳೂರು ಬಾಂಬೆ ಹೈವೇ ಆಗಿರೋದ್ರಿಂದ ಸೊ ಪ್ರತಿ ಟೈಮಲ್ಲಿ ನಿಮಗೆ ಇಲ್ಲಿ ಬಸ್ಗಳು ಸಂಚಾರ ನಡೀತಾನೆ ಇರುತ್ತೆ 24/7. ಆ್ಯಂಡ್ ಇಲ್ಲಿ ಪೋಸ್ಟಲ್ ಸರ್ವಿಸ್ ಬ್ಯಾಗ್ಸ್ ಎಲ್ಲ ಬಂದಿದ್ದಾವೆ. ಆ್ಯಂಡ್ ಪೋಸ್ಟಲ್ ಡಿಪೋದವರು, ಪೋಸ್ಟ್ ಆಫೀಸರು ಅವರ ಕೊರಿಯರ್ಸ್ನ ಅವರು ತೊಗೊಂಡೋಗ್ಲಿಕ್ಕೆ ಬಂದಿದ್ದಾರೆ. ಡೈರೆಕ್ಟಾಗಿ 14 ಆದಮೇಲೆ 15, ಪ್ಲಾಟ್ಫಾರ್ಮ್ ನಂಬರ್ 16. ನೋಡಿ ಎಷ್ಟು ವಿಸ್ತೀರ್ಣವಾಗಿದೆ, ಎಷ್ಟು ದೊಡ್ಡದಾಗಿದೆ ಅಲ್ವಾ ಬಸ್ ಸ್ಟ್ಯಾಂಡ್ ಇದು. ಆ್ಯಂಡ್ ಅದು ತುಂಬ ನೀಟಾಗೂ ಇದೆ. ಆ್ಯಂಡ್ ಲಾಸ್ಟ್ ಪ್ರೈವೇಟ್ 19ಗೆ ಬಂದಿದ್ವಿ. ಸೊ ನಾವಲ್ಲಿ ಎಂಟ್ರಿ ಮಾಡಿದ್ವಲ್ಲ, ಎಷ್ಟು ಉದ್ದವಾಗಿತ್ತಲ್ವ ಜಾಗ. ಸೊ ಯಾವುದೇ ಪ್ಲ್ಯಾಟ್ಫಾರ್ಮಿಂದ ನೀವು ಹೋದರೂ ಕೂಡ ನೀವು ಅದೇ ಪ್ರದೇಶಕ್ಕೆ ಬರ್ತೀರಾ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 22 ಅಗೇನ್ ಒಂದು ಮಹಾರಾಷ್ಟ್ರ ಬಸ್ ನಿಂತಿದೆ ಇಲ್ಲಿ. ಓಕೆ, ಸೊ ದಿಟ್ ಇಸ್ ಪ್ಲ್ಯಾಟ್ಫಾರ್ಮ್ 22 ಆ್ಯಂಡ್ 23. ಸೊ ಅಗೇನ್ ಹೊಸತ ವಾಯವ್ಯ ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ನಿಂತಿದೆ. BS6 ಬಸ್.
ಬೇರೆ ಪ್ರದೇಶದಿಂದ ಹೊರಗಡೆ ಬರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಪ್ಲಾಟ್ಫಾರ್ಮ್ 32ವರೆಗಿದೆ. ಸೊ ಇಲ್ಲಿ ನೋಡುವ ನೋಡಿ. ಸೊ ಪ್ಲಾಟ್ಫಾರ್ಮ್ 1ಇಂದ 10 ಆಯಿತು, 10 ಆಮೇಲೆ 11, 14 ಆಯಿತು, ಆಮೇಲೆ 15 to 25, 30, ಈಗ 30ಗೆ ಬಂದಿದ್ದೀವಿ. ಸೊ ಅವಾಗಲೇ ಹೇಳಿದ್ನಲ್ವ. ಸೊ ಇದು ಎಕ್ಸಿಟ್ಲಿ ದ ಎಕ್ಸಿಟ್ ಪಾಯಿಂಟ್. ಸೊ ಬಸ್ಗಳು ಇಲ್ಲಿಂದ ಎಕ್ಸಿಟ್ ಆಗ್ತವೆ. ಬಸ್ ಹೋಗ್ತಾ ಇದೆ, ತೋರಿಸ್ತೀನಿ ಎಕ್ಸಿಟ್ ಪಾಯಿಂಟ್ ನಿಮಗೆ. ಸೊ ಈ ಕಡೆಯಿಂದ ಬಸ್ಗಳು ಎಕ್ಸಿಟ್ ಆಗ್ತವೆ. ಸೊ ಅವಾಗ ನಾನು ನಿಮಗೆ ತೋರಿಸಿದ್ದು ಬಸ್ ಎಂಟ್ರೆನ್ಸ್, ಇದು ಎಕ್ಸಿಟ್ ಪಾಯಿಂಟ್. ಆ್ಯಂಡ್ ಬೆಳಗ್ಗೆ ಮುಂಜಾನೆ ಅಲ್ವಾ, ಸೊ ಬೈಕೆಲ್ಲ ಅಲೋ ಆಗಿದೆ. ಬಿಕಾಸ್ ಆ್ಯಕ್ಚುಲಿ ಅಲೋ ಮಾಡಲ್ಲ, ಆದರೆ ಬೆಳಗಿನ ಜಾವ ಅಲ್ವಾ, ಯಾರು ಇರೋಲ್ಲ ಅಂತ ಹೇಳ್ಬಿಟ್ಟು ಬೈಕೆಲ್ಲ ತೊಗೊಂಡು ಬಂದಿದ್ದಾರೆ. 5:30 ನಾನು ವಿಡಿಯೋ ರೆಕಾರ್ಡ್ ಮಾಡಿರೋದು ಬೆಳಗ್ಗೆ. ಆವಾಗಲೇ ಹೇಳಿದ್ನಲ್ವ, ಬಸ್ ಎಂಟ್ರಿ ಪಾಯಿಂಟ್ ಬಸ್ ಬಂದಿರೋದೆಲ್ಲ ನಿಲ್ಲಿಸ್ತವೆ ಇಲ್ಲಿ. ಆ್ಯಂಡ್ ಆ ಕಡೆ ನಾನು YOSRಗೆ ಅಂತ ತೋರಿಸಿದ್ನಲ್ವ, ಪ್ಲಾಟ್ಫಾರ್ಮ್ 30 ಎಂಟ್ರೆನ್ಸಿಂದ. ಸೊ ಈ ಕಡೆ ಕಾರ್ನರ್ ಬಂದುಬಿಟ್ಟು ಮತ್ತೆ ಈ ಕಡೆಯಿಂದ ನಾನು ಎಕ್ಸಿಟಿಗೆ ಬಂದಿದ್ದೀನಿ, ಅಂದರೆ ಈ ಕಡೆ ಬೇರೆ ರೂಟಿಂದ ಬರ್ತಾಯಿದ್ದೀನಿ. ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ಆಲ್ಸೋ ಪೋಸ್ಟಲ್ ವ್ಯಾನ್. ಸೊ ವಾಯುವ್ಯ ಕರ್ನಾಟಕ ಸಾರಿಗೆ BS6. ಅಂತ ಹೇಳಿದ್ನಲ್ಲ. ಸೊ ಇದು ನೋಡಿ ಎಕ್ಸಿಟ್. ಬಸ್ಗಳೆಲ್ಲ ಈ ಕಡೆಯಿಂದ ಎಕ್ಸಿಟ್ ಆಗ್ತವೆ. ನೀವು ಅವಾಗ ನಾನು ತೋರಿಸಿದ್ದು ಬಸ್ಗಳ ಎಂಟ್ರೆನ್ಸ್. ಸೊ ಆ ರೂಟ್ ಆ ಕಡೆಯಿಂದ ಎಂಟ್ರ್ ಬಿಟ್ಟು ಈ ಕಡೆಯಿಂದ ಎಕ್ಸಿಟ್ ಆಗಿದೆ. ತುಂಬ ವಿಸ್ತೀರ್ಣವಾದ ಪ್ರದೇಶ ಇದು, ತುಂಬ ದೊಡ್ಡದಾಗಿದೆ. ಆ್ಯಂಡ್ ಇದು ನೀವು ಯಾವಾಗಲೂ ಹೇಳಿದ್ನಲ್ಲ ಸಿಟಿ ಬಸ್ ಸ್ಟ್ಯಾಂಡ್. ತೋರಿಸ್ತೀನಿ ಸಿಟಿ ಬಸ್ ಸ್ಟ್ಯಾಂಡ್ ನಿಮಗೆ. ಇದೆಲ್ಲ ಸಿಟಿ ಬಸ್ ಸ್ಟ್ಯಾಂಡ್. ಅಂಡರ್ ಬ್ರಿಡ್ಜ್ ವರ್ಕಲ್ಲಿದೆ, ಇನ್ನು ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಆ ಕಡೆ ರೂಟ್ ಟ್ರಾಫಿಕ್ ಸಿಗ್ನಲ್ ಇರುತ್ತಲ್ಲ ಮೇನ್ ರೋಡ್, ಅದಕ್ಕೋಸ್ಕರ ಅನಿಸುತ್ತೆ. ಬಟ್ ಇನ್ನೂ ಗೊತ್ತಿಲ್ಲ, ಅದು ಅಂಡರ್ ಪಾಸ್. ಅವಾಗಲೇ ನಿಮಗೆ ತೋರಿಸಿದ್ನಲ್ವ ಎಂಟ್ರೆನ್ಸ್. ಸೊ ಆ ಕಡೆಯಿಂದ ಬಂದುಬಿಟ್ಟು ತೋರಿಸಿದ್ದು. ಈಗ ಮಿಡ್ಡಲ್ಲಿಂದ ಎಂಟ್ರ್ ಆಗಿದ್ದಲ್ವ, ಸೊ ಅದೇ ಹೊರಗಡೆ ಬಂದು ಲೆಫ್ಟ್ ಸೈಡಿಗೆ ಬಂದರೆ ಸೊ ಇದೆಲ್ಲ ಪ್ರದೇಶ ಇರುತ್ತೆ. ಓಕೆ. ಸೊ ಬ್ಯಾಕ್ ಸೈಡ್ ಈ ಕಡೆಯಿಂದ ಬಂದಿರೋದು ಸಿಟಿ ಬಸ್ ಸ್ಟ್ಯಾಂಡಿಂದ, ಸಿಟಿ ಬಸ್ ಸ್ಟ್ಯಾಂಡಿಂದನೂ ಡೈರೆಕ್ಟಾಗಿ ಬಂದಿರೋದು. ಸೊ ಇದೆಲ್ಲ ಪ್ರದೇಶ. ಹೊರಗಡೆ ಆಟೋ ನಿಲ್ದಾಣ ಇದೆ. ಸೊ ಇದು ಆಪೋಸಿಟ್ ಕಾಣಿಸ್ತಿರೋದು ನಿಮಗೆ ಪೊಲೀಸ್ ಸ್ಟೇಷನ್. ಆ್ಯಂಡ್ ಸೊ ಪುರೋಹಿತ್ ಸ್ವೀಟ್ಸ್ ಇದೆ, ಅದು ಕಡೆ ಬೇಜಾರು ಅಂತ ಹೇಳ್ಬಿಟ್ಟು. ಸೊ ಮಾರ್ಕೆಟ್ ಏರಿಯಾ ಒಳಗಡೆ. ಆ್ಯಂಡ್ ಇದೆಲ್ಲ ಬೇಕ್ರಿ ಸ್ವೀಟ್ಸ್ ಎಲ್ಲ ಸಿಗ್ತವೆ ಇಲ್ಲಿ. ಸೊ ಇದೇ ಬಸ್ ಸ್ಟ್ಯಾಂಡ್ ಎಂಟ್ರಿ. ಅವಾಗ ನಿಮ್ಗೆ ತೋರಿಸಿದ್ನಲ್ವ, ಇದು ಬೇರೆ ಕಡೆಯಿಂದ ಎಂಟ್ರಿ ಅನ್ಮಾತು. ಸೊ ಓಕೆ. ಸೊ ವಿ ಕ್ಯಾನ್ ಚೆಕ್ ಇಟ್ ನಾವು. ಸೊ ಟೋಟಲಿನೇ 3 ಎಂಟ್ರೀಸ್ ಇದ್ದಾವೆ. ಅಂದರೆ ನಾರ್ಮಲಾಗಿನೇ 3 ಎಂಟ್ರೀಸ್ ಇದೆ. ಒಂದು ಆ ಕಡೆಯಿಂದ ಬರ್ಬೋದು, ಆ್ಯಂಡ್ ಮಿಡ್ಲಿಂದನೂ ಬರ್ಬೋದು, ಆ್ಯಂಡ್ ಈ ಕಡೆ ಕಾರ್ನರಿಂದನೂ ಬರ್ಬೋದು. ಆ್ಯಂಡ್ ಅನ್ನೋನ್ ಅಂದರೆ ಬೇರೆ ಏರಿಯಾಗಳು ಬರೋರು ಹತ್ತಿರ ಆಗೋ ಥರ ಬ್ಯಾಕ್ ಸೈಡಿಂದನೂ ಅಲ್ಲಿ 1-2 ಎಂಟ್ರೀಸ್ ಇದ್ದಾವೆ. ಸೊ ದಟ್ ಈಸ್ ನಾಟ್ ಆನ್ ಮೇನ್ ಎಂಟ್ರಿ, ಬಟ್ ಆ ಕಡೆಯಿಂದನೂ ನಾವು ಎಂಟರ್ ಆಗ್ಬೋದು. ಸೊ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ಬೆಳಿಗ್ಗೆ ಮುಂಜಾನೆ ಆಯ್ತಲ್ವ, ಸೊ ಅದಕ್ಕೆ ಹೇಳಿರೋದು 5:30 ತೆಗೆದಿರೋದ್ರಿಂದ. ಸೊ ಇದೆಲ್ಲ ಇದೆ. ಕೆಲವು ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ, ಆದರೂ ಲಗೇಜ್ ರೂಮ್ ಇಲ್ಲೇ ಇದೆ. ತುಂಬ ದೊಡ್ಡದು ನೋಡಿ ಲಗೇಜ್ ರೂಮ್. ಆ್ಯಂಡ್ ಶಾಪ್ ಒಂದು ಓಪನ್ ಇದೆ. ಆ್ಯಂಡ್ ಅವಾಗಲೇ ನಿಮ್ಗೆ ಆ ಕಡೆಯಿಂದ ತೋರಿಸ್ಬಿಟ್ಟು ಒಳಗಡೆ ಕರ್ಕೊಂಡೋಗಿರೋದು. ಇಲ್ಲ ಇನ್ನೊಂದು ರೂಟಲ್ಲಿ ಕರ್ಕೊಂಬಂದಾಗ ತೋರಿಸಿದ್ನಲ್ಲ. ಸೊ ಯಾವ ಪ್ಲಾಟ್ಫಾರ್ಮಲ್ಲಿ ಯಾವ ಬಸ್ ನಿಲ್ಲಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಪ್ರದೇಶ ಇದು. ಇದು ಬಸ್ಗಳು ಎಂಟ್ರಿ ಆಗುವ ಪ್ರದೇಶ. ಬೇರೆ ಊರುಗಳಿಂದ ಬರೋ ಬಸ್ಗಳು ಸೊ ಇಲ್ಲಿಂದ ಬಂದುಬಿಟ್ಟು ಎಂಟ್ರ್ ಆಗಿಬಿಟ್ಟು ಇಲ್ಲೇ ನಿಲ್ಲಿಸ್ತವೆ. ಈ ಪ್ರದೇಶದಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲ ಪ್ಯಾಸೆಂಜರ್ ಇಳ್ಕೊಂಡು ತಕ್ಷಣ ಅವು ಡಿಪೋಳಿಗೆ ಹೋಗ್ತವೆ. ಇಲ್ಲಾಂದರೆ ಅವು ಪ್ಲ್ಯಾಟ್ಫಾರ್ಮ್ ನಂಬರ್ಗೆ ಅವು ಹೋಗ್ಬಿಟ್ಟು ಮತ್ತೆ ನಿಲ್ಲಿಸ್ತವೆ. ಸೊ ಇದು ಬಸ್ ಸ್ಟ್ಯಾಂಡಿನ ಬಸ್ಗಳ ಎಂಟ್ರೆನ್ಸ್. ಇಲ್ಲಿ ನೋಡಿದ್ರು ಬೆಳಗಮಳ್ಳಿ ಪುರೋಹಿತ್ ಸ್ವೀಟ್ಸ್ ಗುರುವೆ. Thanks for watching this video. Please like, share and subscribe. Thank you very much guys. Have a great evening. Bye bye.